ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಹುರಿಗಡಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬಾ ಚೆನ್ನಾಗಿ ಆಗ್ತದೆ, ರುಚಿ ಕೂಡ ತುಂಬಾ ಚೆನ್ನಾಗಿದೆ. ಈ ಥರದ ಶಿವರಾತ್ರಿಗೆ ಈ ಥರದ ತಂಬಿಟ್ಟನ್ನು ಮಾಡಿಕೊಳ್ಳಿ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟುಕೊಂಡು ಅದರಲ್ಲಿ ನೆಲಗಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲಿಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಥರ ಸಿಪ್ಪೆ ಸುಳಿಲಿಕ್ಕೆ ಬರಬೇಕು ನೋಡಿ. ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ಸಿಪ್ಪೆ ಸುಳಿಲಿಕ್ಕೆ ಆದರೆ ಆಯಿತು. ಒಂದು ಪ್ಲೇಟ್ ಒಳಗೆ ತೆಗಿತಾ ಇದ್ದೇನೆ. ಈಗ ಬಿಳಿ ಎಳ್ಳನ್ನು ಹುರಿದುಕೊಳ್ತಾ ಇದ್ದೇನೆ. ಎಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹುರಿದುಕೊಳ್ಳಿ. ಸ್ವಲ್ಪ ಪಟ ಸೌಂಡ್ ಬರ್ತದೆ ನೋಡಿ. ಅಷ್ಟಾಗುವಾಗ ಅದನ್ನು ತೆಗೆದ್ರೆ ಆಯಿತು ನೋಡಿ. ಇದು ಚೆನ್ನಾಗಿ ಹುರಿದಾಗಿದೆ. ಇದನ್ನು ಕೂಡ ತೆಗೆದುಕೊಳ್ತಾ ಇದ್ದೇನೆ. ಈಗ ಒಂದು ಪಾತ್ರೆಯಲ್ಲಿ 1 ಕಪ್ ಬೆಲ್ಲವನ್ನು ಹಾಕ್ಕೊಳ್ಳಿ. ಅದಕ್ಕೆ ಅರ್ಧ ಕಪ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ಈಗ ಇದನ್ನು ಪಾಕ ಬರೆಸಲಿಕ್ಕಿಲ್ಲ. ಸ್ವಲ್ಪ ಬೆಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಅಂಟು ಥರ ಆಗ್ತದೆ ನೋಡಿ. ಅಷ್ಟಾಗುವಾಗ ಗ್ಯಾಸ್ ಆಫ್ ಮಾಡಿದರೆ ಆಯಿತು ನೋಡಿ. ಇದೀಗ ಚೆನ್ನಾಗಿ ಕುದೀತಾ ಉಂಟು. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ನೋಡಿ. ಈ ಥರ ಆದರೆ ಆಯಿತು ನೋಡಿ. ಸ್ವಲ್ಪ ಮುಟ್ಟುವಾಗ ಅಂಟಾಗಿರಬೇಕು, ಅಷ್ಟಾದರೆ ಸಾಕು. ಬಿಸಿಕೊಳ್ಳುವ ನೋಡಿ. ಈಗ ಗಾಳಿಸಿಕೊಂಡಿದ್ದೇನೆ. ಇದರಲ್ಲಿ ಇಷ್ಟು ಕಸ ಉಂಟು ನೋಡಿ. ಈಗ ಈ ನೀರನ್ನು ಬಿಸಿ ಇರುವಾಗಲೇ ಆ ಹಿಟ್ಟಿನೊಳಗೆ ಹಾಕಿ ಕಲಸಿಕೊಳ್ಬೇಕು. 1 ಕಪ್ ಹುರಿಗಡಲೆಯನ್ನು ತೊಗೊಂಡಿದ್ದೇನೆ. ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದರಲ್ಲಿ ಹುರಿಗಡಲೆಯನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಳ್ಬೇಕು ನೋಡಿ. ಇಲ್ಲಿ ಪೌಡರ್ ಮಾಡಿ ತಂದಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕಿಕೊಳ್ಳುವ. ಹಾಗೆ ಒಂದು ಅರ್ಧ ಕಪ್ ನೆಲಗಡಲೆಯನ್ನು ಸಿಪ್ಪೆ ಸುಳಿದು ತೊಗೊಂಡಿದ್ದೇನೆ. ಇದನ್ನು ಕೂಡ ನಾನು ಸ್ವಲ್ಪ ತರಿಯಾಗಿ ಪೌಡರ್ ಮಾಡಿಕೊಳ್ತೇನೆ. ನಯವಾಗಿ ಪೌಡರ್ ಮಾಡೋದು ಬೇಡ ನೋಡಿ. ಈ ಥರದ ಪೌಡರ್ ಮಾಡಿದ್ದೇನೆ. ಇದನ್ನು ಕೂಡ ಇದರಲ್ಲೇ ಹಾಕ್ಕೊಳ್ಬೇಕು. 1 ಕಪ್ ಒಣ ಕೊಬ್ಬರಿ ತುರಿಯನ್ನು ತಗೊಂಡಿದ್ದೇನೆ. ತುರಿ ಸ್ವಲ್ಪ ದೊಡ್ಡದುಂಟು ಅಂತೇಳಿ ಅದನ್ನು ಸ್ವಲ್ಪ ಮಿಕ್ಸರಲ್ಲಿ ಹಾಕಿ ಪೌಡರ್ ಮಾಡಿಕೊಳ್ತೇನೆ. ಪುಡಿ ಮಾಡಿದ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 1/4 ಕಪ್ ಹುರಿದ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಹಾಕ್ಕೊಳ್ಬೇಕಾಗಿಲ್ಲ, 1/4 ಕಪ್ ಸಾಕಾಗ್ತದೆ. ಈಗ 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಇದಕ್ಕೆ ಬಿಸಿ ಮಾಡಿದ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಈ ಬೆಲ್ಲದ ನೀರು ತುಂಬಾ ಬಿಸಿ ಇದೆ. ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು. ಮತ್ತು ಒಂದು ಸೌಟಿನ ಸಹಾಯದಿಂದ ಅದನ್ನು ಮಗುಚಿಕೊಳ್ಳಿ. ಕೈಯಲ್ಲಿ ಮಗುಚಲಿಕ್ಕಾಗೋದಿಲ್ಲ, ಬಿಸಿ ತಾಗ್ತದೆ. ಹಾಗಾಗಿ ಒಂದು ಸೌಟಿನಿಂದ ಮಗುಚಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಕೈಗೆ ಸ್ವಲ್ಪ ತುಪ್ಪ ಹಚ್ಚಿಕೊಂಡು ಉಂಡೆಯನ್ನು ಕಟ್ಟಿಕೊಳ್ಬೇಕು ನೋಡಿ. ಈ ಥರ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ತುಂಬಾ ಸಾಫ್ಟಾಗಿ ಆಗ್ತದೆ. ಈ ಶಿವರಾತ್ರಿಗೆ ಈ ಥರದ ಹುರಿಗಡಲೆ ತಂಬಿಟ್ಟನ್ನು ಮಾಡಿಕೊಳ್ಳಿ. ತುಂಬಾ ರುಚಿ ಕೂಡ ಆಗಿದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಎಲ್ಲ ಉಂಡೆಗಳನ್ನು ಮಾಡಿಕೊಂಡಿದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ರುಚಿ ಕೂಡ ತುಂಬಾ ಚೆನ್ನಾಗಿದೆ. ಹುರಿಗಡಲೆ ತಂಬಿಟ್ಟು ರೆಡಿ ಆಯಿತು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.